ಇನ್ನು ಮತ್ತೆ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲಿ ಎಐಸಿಸಿ ವಿಪಕ್ಷ ಮನೋಜ್ ಚೌಹಾಣ್ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಬಡಿದಾಟ ಆಗಿದೆ ಅನ್ನುವಂಥ ಸುದ್ದಿ ಲಭ್ಯವಾಗ್ತಾ ಇದೆ. ಸಭೆಯಲ್ಲಿ ಮಾಜಿ ಶಾಸಕ ರಮೇಶ್ ಕಡುಚಿ ಆಪ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಹೇಮಂತ್ ಲಿಂಗಾಡಿ ಎಂಬಾತನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಕಚೇರಿಯಲ್ಲೇ ಕೈ ಮಿಲಾಯಿಸಿದ್ದಾರಂತೆ ಕಾರ್ಯಕರ್ತರು. ನಗರ ಘಟಕದ ಅಧ್ಯಕ್ಷರ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ನಡೀತಾ ಇದೆ. ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಹೊತ್ತಿ ಉರಿದಿದೆ ಬಣ ರಾಜಕೀಯ. ಎಐಸಿಸಿ ವೀಕ್ಷಕರ ಎದುರಲ್ಲೇ ಕಾಂಗ್ರೆಸ್ನಲ್ಲಿ ಹೈ ಡ್ರಾಮಾ. ನೋಡಿ, ದೊಡ್ಡ ರಂಪಾಟವೇ ನಡೆದುಬಿಟ್ಟಿದೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನಲ್ಲಿ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಡ್ದಾಡ್ಕೊಂಡಿದ್ದಾರೆ ಅಕ್ಷರಶಃ. ನಾವು ವಿಷಯಗಳು ತೋರಿಸ್ತಾ ಇದ್ದೀವಿ ನೋಡಿ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿರುವಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಎಐಸಿಸಿ ವೀಕ್ಷಕ ಮನೋಜ್ ಚೌಹಾಣ್ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಸಭೆ ಇದಾಗಿದೆ. ಅಕ್ಷರಶಃ ಬಡ್ದಾಡ್ಕೊಂಡಿದ್ದಾರೆ, ಹೊಯ್ಕೈ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಜೊತೆಯಲ್ಲಿ ಗಲಾಟೆಗಳಾಗ್ತಾ ಇವೆ ಅಂತ, ಅಲ್ಲಲ್ಲಿ ಗಲಾಟೆಗಳಾಗ್ತಾ ಇವೆ ಅಂತ ಇತ್ತೀಚಿನ ಸುದ್ದಿಗಳನ್ನು ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್. ಆಚೆ ಇರೋದು ಕಾಂಗ್ರೆಸ್ ಕಾರ್ಯಕರ್ತರೇ, ಈಚೆ ಇರೋದು ಕಾಂಗ್ರೆಸ್ ಕಾರ್ಯಕರ್ತರೇ. ಅವರ ನಡುವಿನಲ್ಲೇ ಮಾತಿಗೆ ಮಾತು ಬೆಳೆದು ವಿಕೋಪಕ್ಕೆ ಪರಿಸ್ಥಿತಿ ತಿರುಗಿದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿನ ಕಚೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಇದು. ಎಐಸಿಸಿ ವೀಕ್ಷಕ ಮನೋಜ್ ಚೌಹಾಣ್ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಮಾಜಿ ಶಾಸಕ ರಮೇಶ್ ಕಡುಚಿ ಆಪ್ತರ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ. ಹೇಮಂತ್ ಲಿಂಗಾಡೆ ಎಂಬಾತನ ಮೇಲೆ ಹಲ್ಲೆಯ ಆರೋಪ ಕೇಳಿಬಂದಿದೆ. ಕಾಂಗ್ರೆಸ್ ಕಚೇರಿಯಲ್ಲೇ ಕೈ ಮಿಲಾಯಿಸಿದ್ದಾರೆ ಕಾರ್ಯಕರ್ತರು. ಎಐಸಿಸಿ ವೀಕ್ಷಕರ ಎದುರಲ್ಲೇ ಕಾಂಗ್ರೆಸ್ನಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಆ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ ನಿಮ್ಮ ಎದುರಿಗೆ. ಮಾರ್ಕೆಟ್ ಪೊಲೀಸರು ಎಂಟ್ರಿಯಿಂದ ಆ ವಾತಾವರಣ ತಿಳಿಯಾಯ್ತಂತೆ. ಇನ್ ಕೇಸ್ ಆಫ್ ಪೊಲೀಸರು ಎಂಟ್ರಿ ಆಗದೆ ಇದ್ರೆ ದೊಡ್ಡ ಮಟ್ಟದಲ್ಲಿ ಹೊತ್ತಿ ಉರಿತಿತ್ತು ಅಲ್ಲಿ ಬಣದ ರಾಜಕೀಯ. ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ಆಗಿದೆ. ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ ಹೊತ್ತಿ ಉರಿತಿದೆ. ಹೇಮಂತ್ ಲಿಂಗಾಡೆ ಎಂಬಾತನ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿ ಹೊರಗಡೆ ಪ್ಯಾಂಟ್ ಶರ್ಟ್ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅವ್ರ ಹೆಸರು ಅನ್ಸುತ್ತೆ ಹೇಮಂತ್ ಲಿಂಗಾಡೆ ಅಂತ ಹೇಳಿ. ಆತನ ಮೇಲೆ ರಮೇಶ್ ಕುಡುಚಿ ಅವರ ಆಪ್ತರು ಹಲ್ಲೆಯನ್ನು ಮಾಡಿದ್ದಾರೆ. ಹೇಮಂತ್ ಲಿಂಗಾಡೆ ಮೇಲೆ ರಮೇಶ್ ಕುಡುಚಿ ಆಪ್ತರು ಹಲ್ಲೆ ನಡೆಸಿದ್ದಾರೆ. ಕುರ್ಚಿಗೋಸ್ಕರ ನಡೆದಂತ ಫೈಟ್ ಇದು. ಕಾರ್ಯಕರ್ತರ ನಡುವಿನಲ್ಲಿ, ಎರಡೂ ಬಣದ ಕಾರ್ಯಕರ್ತರ ನಡುವಿನಲ್ಲಿ ಜೋರು ಮಾರಾಮಾರಿ ಆಗ್ತಾ ಇತ್ತು. ಆದರೆ ಮಾರ್ಕೆಟ್ ಪೊಲೀಸರು ಎಂಟ್ರಿ ಕೊಟ್ಟ ಕಾರಣದಿಂದಾಗಿ ಆ ವಾತಾವರಣ ತಿಳಿಯಾಗಿದೆ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ದಯಾನಂದ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಯಾನಂದ್, ಏನಿದು? ಇದುವರೆಗೆ ನಾವು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಗಲಾಟೆಗಳ ಬಗ್ಗೆ ನಾವು ಕೇಳಿದ್ವಿ, ಬಡಿದಾಟಗಳ ಬಗ್ಗೆ ಕೇಳಿದ್ವಿ, ಆದ್ರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ಗಲಾಟೆ ಆಗ್ತಾ ಇದ್ದೀರಾ, ಏನೆಲ್ಲ ಕಾರಣ ದಯಾನಂದ್? ಸರ್, ಇದು ಸಿಟಿ
ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ಈ ಪೈಪೋಟಿ ನಡುವೆ ಇವತ್ತಿನ ದಿನ ಒಂದೇ ಪಕ್ಷದವರಾದಂತಹ 2 ಗುಂಪುಗಳಾಗಿದ್ದಾವೆ. ಆ ಗುಂಪದಲ್ಲಿ ಒಬ್ಬರು ಪ್ರಕಾಶ್ ಕುರ್ಚಿ ಅಂತೆ, ರಮೇಶ್ ಕುರ್ಚಿ ಅಂತೆ, ಅವರು ಅದೊಂದು ಗುಂಪಾಗಿದ್ರೆ ಮತ್ತೊಂದು ಗುಂಪು ರಾಜು ಶೆಟ್ಟಿ ಗುಂಪು ಅನ್ನೋದು. ಹಾಗಾಗಿ ಅವರ ಮಧ್ಯೆ ಮಾತಿನ ಚಕಮಕಿ ನಡೆದು ಬಿಟ್ಟು ಆಮೇಲೆ ಕೈ ಮಿಲಾಸು ಹಂದಕ್ಕೆ ಬಂತು. ಅಷ್ಟರಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತ ಇನ್ಸ್ಪೆಕ್ಟರ್ ಬಂದು ಜನರನ್ನು ಸರಿಪಡಿಸಿ ಅವರು ಜನರನ್ನು ತಿಳಿಗೊಳಿಸಿ ಕಳಿಸಂತೆ ಒಂದು ವಿಚಾರ ಮಾಡಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ದಯಾನಂದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ನಗರ ಅಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಬಣ ರಾಜಕೀಯದ ಮಾರಾಮಾರಿಯ ದೃಶ್ಯಾವಳಿಗಳನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ. 2 ಬಣಗಳ ನಡುವೆ ನಮ್ಗೆ ಸೀಟ್ ಬೇಕು, ಇಲ್ಲ ನಮ್ಗೆ ಸೀಟ್ ಬೇಕು, ನಮ್ಮವ್ರ ಅಧ್ಯಕ್ಷರಾಗಬೇಕು, ಇಲ್ಲ ನಮ್ಮವ್ರ ಅಧ್ಯಕ್ಷರಾಗಬೇಕು, ಚರ್ಚೆಗೆ ಚರ್ಚೆ ಬೆಳೆದು ಹೊಡೆದಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗಾವಿಯಲ್ಲಿ.